ರಾಜ್ಯದ ಶಕ್ತಿಶಾಲಿ ದೇಗುಲಗಳಲ್ಲಿ ಇದೀಗ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರವೂ ಒಂದು ಕಡೆ ಮೈಸೂರಿನ ಚಾಮುಂಡಿ ತಾಯಿ ಬೆಟ್ಟದ ಮೇಲೆ ನೆಲೆಸಿ ಭಕ್ತರನ್ನ ಕಾಪಾಡುತ್ತಿರುವಂತೆ, ಇತ್ತ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಸೌಮ್ಯ ರೂಪಿಣಿಯಾಗಿ ಚಾಮುಂಡೇಶ್ವರಿ ಅಮ್ಮ ನೆಲೆ ನಿಂತಿದ್ದಾಳೆ. ವಿಶೇಷ ಅಂದ್ರೆ ಇಲ್ಲಿ 61 ಅಡಿ ಎತ್ತರದಲ್ಲಿರುವ ಪಂಚಲೋಹದ ವಿಗ್ರಹ. ಇದನ್ನ ನೋಡಲು ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ತಾಯಿ ಕೃಪೆಗೆ ಪಾತ್ರರಾಗ್ತಾರೆ. ಅಲ್ಲದೆ ಬಸವಪ್ಪನ ಗದ್ದುಗೆ ಬಳಿ ತೆರಳಿ ಪೂಜೆ ಸಲ್ಲಿಸಿ ತೀರ್ಥ ಸ್ನಾನ ಮಾಡಿ ಅಮ್ಮನ ದರ್ಶನ ಮಾಡಿ ಪುನೀತರಾಗ್ತಾರೆ. ಇನ್ನು ಗರ್ಭಗುಡಿಯಲ್ಲಿರುವ ಚಾಮುಂಡೇಶ್ವರಿ ಅಮ್ಮನನ್ನ ನೋಡ್ತಿದ್ದ ಹಾಗೆ ಒಂದು ಕ್ಷಣ ನಮ್ಮನ್ನೇ ನಾವು ಮರೆತು ಹೋಗ್ತೀವಿ. ಅಮ್ಮನ ಬಳಿ ನಿಂತು ಬೇಡಿದವರ ನಮ್ಮ ಸಕಲ ಸಮಸ್ಯೆಯನ್ನು ನಿವಾರಿಸುವ ಶಕ್ತಿಶಾಲಿ ದೇವಿಯಾಗಿದ್ದಾಳೆ. ಅಷ್ಟು ಶಕ್ತಿಶಾಲಿ ದೇವಿ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮ. ಅಲ್ಲದೆ ಚಾಮುಂಡೇಶ್ವರಿ ಅಮ್ಮನ ಮುಂದಿರುವ ಶ್ರೀಚಕ್ರ ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಇದರ ದರ್ಶನವಾಗಿದ್ದರಿಂದ ಸಕಲ ಕಷ್ಟ ಪರಿಹಾರ ಆಗುತ್ತೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿಯೇ ಇಲ್ಲಿಗೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅಮ್ಮನ ದರ್ಶನ ಪಡೆದು ಮುಂದೆ ಸಾಗಿ ದಾಸೋಹದಲ್ಲಿ ಮಹಾಪ್ರಸಾದ ಸೇವಿಸ್ತಾರೆ. ಇನ್ನು ಇಲ್ಲಿಯ ಮಹಾಪ್ರಸಾದ ನಿಜಕ್ಕೂ ಹೇಳಲು ಪದಗಳೇ ಸಾಲುವುದಿಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಭಕ್ತರ ಬಳಗವೇ ಈ ಒಂದು ಪ್ರಸಾದಕ್ಕಿದೆ. ಯಾಕಂದ್ರೆ ಇಲ್ಲಿಗೆ ಬರುವ ಯಾವೊಬ್ಬ ಭಕ್ತರು ಕೂಡ ಮಹಾಪ್ರಸಾದ ಸೇವಿಸದೆ ಹೋಗಲಾರರು. ಕಾರಣ ಇಲ್ಲಿನ ಪ್ರಸಾದವು ಸೌದೆ ಒಲೆಯಲ್ಲಿ ಸಿದ್ಧವಾಗಿ ಭಕ್ತರನ್ನ ಆಕರ್ಷಿಸಿದೆ. ವಿಶೇಷ ಅಂದ್ರೆ ತುಪ್ಪ, ಬೂಂದಿ, ಪಾಯಸ, ಅನ್ನ ಸಾಂಬಾರ್, ಮಜ್ಜಿಗೆ ಹೀಗೆ ಹಲವು ವ್ಯವಸ್ಥೆಗಳನ್ನ ಭಕ್ತರಿಗಾಗಿ ಇಲ್ಲಿ ಕಲ್ಪಿಸಲಾಗಿದೆ. ಇದಕ್ಕಾಗಿ ಭಕ್ತರು ಈ ಮಹಾಪ್ರಸಾದವನ್ನ ಸೇವಿಸಿಯೇ ಮನೆ ಕಡೆ ಹೆಜ್ಜೆ ಹಾಕ್ತಾರೆ. ವಿಶೇಷ ಅಂದ್ರೆ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ದಿನದ 24 ಗಂಟೆಯೂ ನಿತ್ಯ ನಿರಂತರವಾದ ದಾಸೋಹ ಸೇವೆಯನ್ನ ಮೊದಲು ಹೊಂದಿದ ದೇಗುಲ ಇದಾಗಿದೆ. ಮಧ್ಯರಾತ್ರಿ ಬಂದು ಮಹಾಪ್ರಸಾದ ಕೇಳಿದ್ರೂ ಸಹ ಈ ದೇಗುಲದಲ್ಲಿ ಇದ್ದೇ ಇರುತ್ತೆ. ಎಂದಿಗೂ ಕೂಡ ಸಮಯದ ನಿಗದಿಯನ್ನ ಈ ದೇಗುಲದಲ್ಲಿ ಮಾಡಿಯೇ ಇಲ್ಲ. ಒಟ್ಟಾರೆ ನೀವೇನಾದ್ರೂ ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನಕ್ಕೆ ಬರಬೇಕಾದ್ರೆ ಸೋಮವಾರ, ಬುಧವಾರ, ಗುರುವಾರ ಇದು ಸೂಕ್ತ ದಿನಗಳು. ಕಾರಣ ಈ ದಿನಗಳಂದು 10 ರಿಂದ 15 ಸಾವಿರದಷ್ಟು ಭಕ್ತರು ಮಾತ್ರ ಇರ್ತಾರೆ. ಹಾಗೇನಾದ್ರೂ ವಾರದ ದಿನಗಳಂತೂ ಬಂದ್ರೆ ಈ ಸಂಖ್ಯೆ 50,000 ಮೀರುತ್ತೆ. ಹಾಗಾಗಿ ನೀವೇನಾದ್ರೂ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬರಬೇಕಾದ್ರೆ ವಾರದ ದಿನಗಳನ್ನ ಹೊರತುಪಡಿಸಿ ಉಳಿದ ದಿನಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಆ ಚಾಮುಂಡೇಶ್ವರಿ ಅಮ್ಮನವರು ಸರ್ವರಿಗೂ ಕೂಡ ಒಳಿತನ್ನ ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು.